ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. 50 ವರ್ಷ 40-50 ಆದಮೇಲೆ ಪೇರೆಂಟ್ಸ್ ನಾವು ಹೇಗಿರಬೇಕು, ಮಕ್ಕಳು ದೊಡ್ಡವರಾದಮೇಲೆ ಅವರವ್ರು ತಮ್ಮ ಜಾಬ್ಗೆ ಹೋಗ್ತಾರೆ, ಅಂದರೆ ಕೆಲಸ ಹುಡ್ಕೊಂಡು ಹೋಗ್ತಾರೆ. ಆವಾಗ ನಾವು ಒಂಟಿತನ ಕಾಡಬಾರ್ದು ನಮಗೆ. ಅಂದರೆ ನಮ್ಮದು ಜೀವನ ಶುರುವಾಗದೆ 40ರಿಂದ 50 ವರ್ಷ. ಏನಂತೀರ? ಬನ್ನಿ ಇದ್ರ ಬಗ್ಗೆ ತುಂಬ ತಿಳ್ಕೊಳ್ಳೋಣ. 40ರಿಂದ 50 ವರ್ಷಗಳ ನಂತರ ಗಂಡ ಹೆಂಡತಿ ಪರಸ್ಪರ ಅನ್ಯೋನ್ಯತೆಯಿಂದ ಹೇಗಿರಬೇಕು, ಹಾಗೆ ಮಕ್ಕಳು ದೊಡ್ಡವರಾದ್ಮೇಲೆ ಹೇಗೆ ಸಂತೋಷದಿಂದ ಬದುಕಬೇಕು. ಮದುವೆಯಾಗಿ 25-30 ವರ್ಷ ಆಗಿರುತ್ತೆ. ಮಕ್ಕಳನ್ನ ದೊಡ್ಡವರನ್ನಾಗಿ ಮಾಡಿದ್ದೀವಿ. ಅವರಿಗೆ ಎಜುಕೇಷನ್, ಜಾಬ್, ಅವರ ಮ್ಯಾರೇಜ್ ಇವೆಲ್ಲ ಜವಾಬ್ದಾರಿಗಳನ್ನು ನಾವು ಪೂರೈಸಿದ್ದೀವಿ. ಹಾಗಾದರೆ ಈ ಜವಾಬ್ದಾರಿ ಮುಗಿದ ಮೇಲೆ ನಮ್ಮ ಜೀವನ ಹೇಗೆ ಅಂತ ಪ್ರಶ್ನೆ ಇರುತ್ತೆ. ಪ್ರತಿಯೊಬ್ಬ ತಂದೆ ತಾಯಿಯಲ್ಲಿ ಇರುತ್ತೆ. ಮಕ್ಕಳು ತಮ್ಮ ಜೀವನದಲ್ಲಿ ಬ್ಯುಸಿ ಆದ ನಂತರ ನಾವು ಪೋಷಕರು ಹೇಗಿರಬೇಕು ಅಲ್ವಾ? ಈ ರೀತಿ ಯೋಚನೆ ಮಾಡೋದು ಸಹಜ. ಎಲ್ಲ ತಂದೆ ತಾಯಿಗಳು ಇಡೀ ತಮ್ಮ ಜೀವನವನ್ನು ಮಕ್ಕಳಿಗಾಗಿ ಕಳೆಯುತ್ತಾರೆ. ಆದ್ರೆ ಇದು ತಪ್ಪಲ್ಲ. ಪ್ರತಿಯೊಬ್ಬರ ತಂದೆ ತಾಯಿ ಕರ್ತವ್ಯ ಕೂಡ. ಆದರೆ ಟೈಮ್ ಮಕ್ಕಳು ಅವರ ಉದ್ಯೋಗ ಹುಡುಕೊಂಡು ಹೋದಾಗ, ಅಂದ್ರೆ ಅವರ ಜೀವನದತ್ತ ಹೊರಟಾಗ, ಈ ಪೋಷಕರು, ಈ ತಂದೆ ತಾಯಿಗಳು ನಾವು ಒಂಟಿಯಾಗಿದ್ದೀವಿ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಅಂದ್ರೆ ಮಕ್ಕಳು ಇವರನ್ನು ಬಿಟ್ಟು ಹೋದಾಗ, ಇವರಿಬ್ಬರೇ ಇದ್ದಾಗ. ಅದಕ್ಕೆ ಬದಲಾಗಿ ಈ ಹಂತದಲ್ಲಿ, ಈ ಸ್ಟೇಜಲ್ಲಿ ಒಬ್ರನ್ನೊಬ್ರು ಮತ್ತೆ ಹೊಸದಾಗಿ ಕಂಡುಕೊಳ್ಳೋದು ಮುಖ್ಯ. ಅಂದ್ರೆ ಪೋಷಕರು, ತಂದೆ ತಾಯಿಗಳು. ಅಂದ್ರೆ ತಂದೆ ತಾಯಿಗಳು ಮದುವೆಯಾದ ಹೊಸ ದಿನಗಳಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ತಮ್ಮ ಕನಸುಗಳನ್ನು ಪ್ರತಿ ಇದರಲ್ಲಿ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಆ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಮತ್ತೆ ಯಾಕೆ ಹೊಸ ಜೀವನ ಇವರು ಪ್ರಾರಂಭ ಮಾಡಬಾರ್ದು ಅಲ್ವಾ? ಮಕ್ಕಳು ದೊಡ್ಡವರಾದ್ಮೇಲೆ ಜವಾಬ್ದಾರಿ ಮತ್ತೆ ಕೆಲಸ, ಹಣಕಾಸಿನ ಒತ್ತಡಗಳ ಮಧ್ಯೆ ಇವೆಲ್ಲವನ್ನು ಅವ್ರು ಮರ್ತಿರ್ತಾರೆ. ಅಂದ್ರೆ ಅವರ ಮದುವೆ ಆದ ಜೀವನವನ್ನೇ ಎಲ್ಲ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿರ್ತಾರಲ್ಲ ಒಬ್ರಿಗೊಬ್ರು, ಅದನ್ನೆಲ್ಲ ಮರ್ತಿರ್ತಾರೆ ಅವರು. ಎಲ್ಲವನ್ನು ಜೀವಂತಗೊಳಿಸ್ಬೋದು. ಅಂದ್ರೆ ಇವಾಗ ಒಬ್ರಿಗೊಬ್ರು ಪರಸ್ಪರ ಪ್ರೀತಿಯಿಂದ, ಸ್ನೇಹದಿಂದ ಇರ್ಬೋದು. ಪ್ರತಿದಿನ ಕುಳಿತುಕೊಂಡು ಮಾತಾಡ್ಬೇಕು. ಇವತ್ತೇನಾಯ್ತು, ನಮ್ಮ ಆಸೆಗಳು ಇನ್ನು ಯಾವ್ಯಾವ ಉಳಿದಿದಾವೆ. ಅಂದ್ರೆ ಮಕ್ಕಳನ್ನ ಬೆಳೆಸುವಾಗ ಎಲ್ಲರೂ ಕನಸು ಕಂಡಿರ್ತಾರೆ ತಂದೆ ತಾಯಿಗಳು. ಫಸ್ಟ್ ತಂದೆ ತಾಯಿಗಳು ಓದುವಾಗ ಅವರ ಕನಸುಗಳನ್ನು ಮಕ್ಕಳ ಮುಖಾಂತರ ನೆರವೇರಿಸ್ಕೊಳ್ತಾರೆ. ನಾವು ಡಾಕ್ಟರ್, ಇಂಜಿನಿಯರ್ ಆಗ್ಬೇಕಿತ್ತು, ಏನೋ ಒಂದು ಉದ್ಯೋಗ ಮಾಡ್ಬೇಕಿತ್ತು ಅಂತ ಅವ್ರಿಗೆ ಆಸೆ ಇರುತ್ತೆ. ಅದು ಈಡೇರಲ್ಲ. ಹಾಗಾಗಿ ಅದನ್ನ ಮಕ್ಕಳ ಮುಖಾಂತರ ಈಡೇರಿಸ್ಕೊಳ್ತಾರೆ. ಹಾಗಾಗಿ ಅವನ್ನೆಲ್ಲ ಆಸೆಗಳನ್ನು ಈಡೇರಿಸ್ಕೊಂಡು ಇನ್ನು ಏನಿದಾವೆ ನಮ್ಮ ಆಸೆಗಳು, ಏನೇನಿತ್ತು, ಏನಾದ್ರು ಕಲಿಯೋದ್ರ ಬಗ್ಗೆ ಇತ್ತಾ, ಇವೆಲ್ಲ ಒಬ್ರಿಗೊಬ್ರು ಆಲೋಚನೆ ಮಾಡಿ ಪರಸ್ಪರ ವಿಷಯ ಅಥವಾ ವಿಚಾರವನ್ನು ವಿನಿಮಯ ಮಾಡ್ಕೊಳ್ಬೇಕಿಲ್ಲಿ. ಅಂದ್ರೆ ತಂದೆ ತಾಯಿಗಳು. ಅನ್ಯೋನ್ಯತೆ ಅನ್ನೋದು ಒಂದು ದುಬಾರಿ ವಸ್ತು ಕೊಟ್ಟು, ಉಡುಗೊರೆ ಕೊಟ್ಟು, ಅಂದ್ರೆ ಗಿಫ್ಟ್ ಕೊಟ್ಟು, ಗಂಡ ಹೆಂಡತಿ ಒಬ್ರಿಗೊಬ್ರು ಗಿಫ್ಟ್ ಕೊಟ್ಟು ಅದೇ ಒಂದು ಅನ್ಯೋನ್ಯತೆ ಅಲ್ಲ. ಅವರವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಈ ಏಜ್ ಅಲ್ಲಿ, ಅಂದ್ರೆ ಅವರು ವಯಸ್ಸಾದ ನಂತರ. ಮತ್ತು ಇನ್ನೊಂದು ಏನ್ ಗೊತ್ತಾ, ತುಂಬಾ ಇಂಪಾರ್ಟೆಂಟ್ ಈ ಟೈಮಲ್ಲಿ ಏನಂದ್ರೆ, ಒಟ್ಟಿಗೆ ಇಬ್ರು ವಾಕಿಂಗ್ ಹೋಗ್ಬೋದು. ಇಲ್ಲಿ ಆರೋಗ್ಯ ಇಂಪಾರ್ಟೆಂಟ್. ಆ ಆರೋಗ್ಯಕ್ಕಾಗಿ ವಾಕಿಂಗ್ ಹೋಗ್ಬೇಕು ಇಬ್ರು ಜೊತೆಯಾಗಿ. ಒಂದು ಯೋಗ ಮಾಡೋದಾಗಿರ್ಬೋದು, ಒಂದು ಮಾನಸಿಕ ಆರೋಗ್ಯಕ್ಕಾಗಿ ಮೆಡಿಟೇಷನ್ ಮಾಡೋದು ಇಲ್ಲಿ ತುಂಬಾ ಮುಖ್ಯ. ಒಳ್ಳೆಯ ಆಹಾರ ಸೇವಿಸುವುದು, ಹೆಲ್ದಿ ಫುಡ್ ಸೇವಿಸಬೇಕು. ಆಮೇಲೆ ಒಬ್ರಿಗೊಬ್ರು ಆರೋಗ್ಯವನ್ನು ವಿಚಾರಿಸ್ಕೊಳ್ಬೇಕು. ಹಸ್ಬೆಂಡ್ ಆದವರು ತುಂಬಾ ಹೆಂಡತಿಗೆ ಎಲ್ಲ ಕೆಲಸ ಮಾಡಿ ಇದ್ದಾಗ, ಬಿಡು ಏನೋ ಮಾಡ್ತಾರೆ ಅಂತೇಳಿ ಬಿಡಬಾರ್ದು. ಅವ್ರಿಗೂ ಏಜ್ ಆಗಿರ್ತಲ್ಲ ತಮ್ಮಷ್ಟೇ. ಹೆಂಡತಿ ಬಗ್ಗೆನೂ ಈ ಟೈಮಲ್ಲಿ ಕಾಳಜಿ ತೆಗೆದುಕೊಳ್ಬೇಕು. ಮಕ್ಕಳು ದೊಡ್ಡವರಾದ್ಮೇಲೆ ಅವರ ಜೀವನದಲ್ಲಿ ನಾವು ಅತಿಯಾಗಿ ಹಸ್ತಕ್ಷೇಪ ಮಾಡುವಂತ ಅಗತ್ಯವೇ ಇಲ್ಲ. ಈಗ ಗೊತ್ತಾ, ಅವರು ದೊಡ್ಡವರಾಗಿದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ ಜೀವನ ಹೆಂಗ್ ಮಾಡ್ಬೇಕು, ಹಣ ಹೆಂಗ್ ಗಳಿಸ್ಬೇಕು, ಉಳಿತಾಯ ಹೆಂಗ್ ಮಾಡ್ಬೇಕು, ಮದ್ವೆ ಆದ್ರೆ ಹೆಂಡತಿ ಮಕ್ಕಳನ್ನ ಅವ್ರು ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಿರುತ್ತೆ. ಆಲ್ರೆಡಿ ಈ ತಂದೆ ತಾಯಿಗಳಿಂದನೂ ಮಕ್ಕಳು ನೋಡಿ ನೋಡಿ ಕಲ್ತಿರ್ತಾರೆ. ಅದರಲ್ಲಿ ಈಗಿನ ಮಕ್ಕಳು ತುಂಬಾ ಫಾಸ್ಟ್ ಅಲ್ವಾ, ಎಲ್ಲ ಚೆನ್ನಾಗಿ ಕಲ್ತಿರ್ತಾರೆ. ಹಾಗಾಗಿ ಅವರ ಮಧ್ಯೆ ನಾವು ಹಸ್ತಕ್ಷೇಪ ಮಾಡಬಾರ್ದು. ಅವ್ರು ಏನಾದ್ರು ನಮ್ಗೆ ಸಜೆಷನ್ ಕೇಳಿದ್ರೆ ಪ್ರೀತಿಯಿಂದ ನಾವು ಕೊಡಬೇಕು, ಸಲಹೆ ಕೊಡಬೇಕು. ಅಂದ್ರೆ ಒಳ್ಳೆ ತಂದೆ ತಾಯಿ ಅಂದ್ರೆ ಮಕ್ಕಳ ಜೀವನವನ್ನು ನಿಯಂತ್ರಿಸುವುದು ಖಂಡಿತ ಅಲ್ಲ.
ಅವರಿಗೆ ಅಗತ್ಯವಿದ್ದಾಗ ಮಾತ್ರ ಮಾರ್ಗದರ್ಶನ ನೀಡ್ಬೇಕು. ನನ್ನ ಮಕ್ಳು ಅಂತ ನಮ್ದು ಒಂದು ಇದರಿಂದ ಹೋಗಿ ಅವರೆಲ್ಲ ನಾನ್ ಹೇಳ್ದಂಗೆ ಕೇಳ್ಬೇಕು ಅನ್ನೋ ಒಂದು ಆ ತರ ನಿಯಂತ್ರಣ ಖಂಡಿತ ಬೇಡ. ನಮ್ಗೆ ಅವ್ರೇನಾದ್ರು ಕೇಳಿದ್ರೆ ಗೈಡೆನ್ಸ್ ಬೇಕಾದ್ರೆ ಏನಾರ ಸಲಹೆ ಕೇಳಿದ್ರೆ ಖಂಡಿತ ಕೊಡೋಣ. ಅದನ್ನು ಪ್ರೀತಿಯಿಂದ ಹೇಳಿಕೊಡೋಣ. ಮಕ್ಳು ಮದುವೆಯಾದ ನಂತರ ತಂದೆ-ತಾಯಿಗಳು ಅಯ್ಯೋ! ನಮ್ದು ಇನ್ನೊಂದು ಇದು ಬಹಳ ತಂದೆ-ತಾಯಿಗಳಲ್ಲಿ ಇರುತ್ತೆ. ನಮ್ ಕೆಲಸ ಮುಗೀತಪ್ಪ, ನಮ್ ಜವಾಬ್ದಾರಿ ಮುಗೀತು, ನಾವಿನ್ನೇನ್ ಮಾಡ್ಬೇಕು? ಎಲ್ಲ ಮಾಡಿದೀವಿ ಅಂತಾರೆ. ನಿಜವಾಗ್ಲೂ ಇದು ಖಂಡಿತ ಅಲ್ಲ. ನಿಜವಾಗ್ಲೂ ಹೊಸ ಜೀವನ ಸ್ಟಾರ್ಟ್ ಆಗೋದು ಯಾವಾಗ ಗೊತ್ತಾ? ಮಕ್ಳು ದೊಡ್ಡವರಿಗೆ ಅವ್ರವ್ರು ಜಾಬನ್ನ ಹುಡ್ಕೊಂಡು ಈ ರೀತಿ ಹೋದಾಗ, ಇವ್ರ ಜೀವನ ಹೊಸ್ದಾಗಿ ಸ್ಟಾರ್ಟ್ ಆಗುತ್ತೆ ತಂದೆ-ತಾಯಿಗಳ ಜೀವನ. ಇಷ್ಟು ದಿನ ಮಕ್ಳಿಗಾಗಿ ಟೈಮ್ ಕೊಟ್ಟಿದ್ದೀರಿ. ಇವಾಗ್ಲಾದ್ರೂ ಒಬ್ರಿಗೊಬ್ರು ಟೈಮ್ ಕೊಟ್ಕೊಳ್ಳೋದು ತುಂಬಾ ಅಗತ್ಯ. ಇಬ್ರಿಗೆ ಪ್ರೀತಿಯಿಂದ ಇಬ್ರು ಸೇರಿ ಒಟ್ಟಿಗೆ ದೇವಸ್ಥಾನಗಳಿಗೆ ಹೋಗೋದಾಗಿರ್ಬೋದು, ಪ್ರವಾಸ ಮಾಡೋದು, ಒಂದ್ ಚಿಕ್ಕದಾಗಿ ಟೂರ್ ಮಾಡೋದಾಗಿರ್ಬೋದು, ಏನಾದ್ರೂ ಹೊಸದಾಗಿ ಹವ್ಯಾಸಗಳನ್ನ ಕಲಿತು ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಬೋದು. ಒಳ್ಳೆಯ ಆಧ್ಯಾತ್ಮಿಕ ಬುಕ್ಸ್‌ಗಳಿರ್ತವೆ. ಇವ್ನುಗಳು ಸಹ ಓದ್ಬೋದು. ಇನ್ನೂ ಕೆಲವ್ರಿಗೆ ಏನಿರುತ್ತೆ ಅಂದ್ರೆ ಒಂದ್ ಸಮಾಜ ಸೇವೆ ಮಾಡ್ಬೇಕು ಅನ್ನೋ ತುಂಬಾ ಇರುತ್ತೆ. ಚಿಕ್ಕಂದಿನಿಂದಲೂ ಆಸೆ ಇರುತ್ತೆ. ಈಗ ಮಕ್ಳು ಜವಾಬ್ದಾರಿ ಎಲ್ಲ ಮುಗ್ದಾಗ ಈ ತರ ಆಸೆಗಳು ಏನಿದ್ರೆ ಈ ತರ ಹೊಸದಾಗಿ ಏನಾದ್ರೂ ಒಂದು ಶುರು ಮಾಡ್ಬೋದು. ಸಮಾಜ ಸೇವೆ ಅಂತ ಶುರು ಮಾಡ್ಬೋದು. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಒಬ್ರನ್ನೊಬ್ರು ಟೀಕಿಸೋದನ್ನು ಕಡಿಮೆ ಮಾಡ್ಬೇಕು. ಯಾಕಂದ್ರೆ ಇವ್ರು ಮದ್ವೆಯಾಗಿ ಹೊಸದ್ರಲ್ಲಿ ಏನಾದ್ರೂ ತಪ್ಪುಗಳು ಮಾಡಿದಾಗ ಟೀಕೆ ಮಾಡೋದಾಗಿರ್ಬೋದು, ಕಾಲೆಳೆದು ಏನೋ ಒಂದ್ ಮಾಡಿರ್ತಾರೆ. ಅವನ್ನೇ ನಾವು ಕ್ಯಾರಿ ಮಾಡಬಾರ್ದು. ಅವನ್ನೇ ನಾವು ಮುಂದಕ್ಕೆ ತಗೊಂಡ್ ಬರ್ಬಾರ್ದು. ನೀನ್ ಆ ಏಜಲ್ಲಿ ಹಿಂಗ್ ಮಾಡ್ತಿದ್ದೆ, ಈ ತರ ಮಾಡ್ತಿದ್ದೆ, ಈಗ ಹಿಂಗಾಗಿದೆ ಅಂತ ಏನು ನಾವು ಟೀಕೆಯನ್ನು ಮಾಡಬಾರ್ದು. ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬಾರ್ದು. ಬದಲಾಗಿ ಹೆಲ್ಪ್ ಮಾಡ್ಬೇಕು. ಗಂಡ ಹೆಂಡತಿ ಒಬ್ರಿಗೊಬ್ರು ಕೆಲಸದಲ್ಲಿ ಹೆಲ್ಪ್ ಮಾಡಿದ್ರೆ ನೀನ್ ಚೆನ್ನಾಗ್ ಮಾಡ್ತಾ ಇದೀಯಾ? ಈ ಟೈಮಲ್ಲಿ ಹೆಂಡತಿಗೆ ನೀನ್ ಚೆನ್ನಾಗ್ ಮಾಡ್ತಾ ಇದೀಯಾ? ಹಾಗೆ ಹೀಗೆ ಅಂತೇಳಿ ಹೆಂಡತಿಯನ್ನ ಇಂಪ್ರೆಸ್ ಮಾಡ್ಬೇಕು. ಈ ಚಿಕ್ಕ ಚಿಕ್ಕ ಸಂಬಂಧಗಳು ಈ ಚಿಕ್ಕ ಚಿಕ್ಕ ಮಾತುಗಳೇ ಸಂಬಂಧವನ್ನ ಗಟ್ಟಿಯನ್ನಾಗಿ ಮಾಡುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಈ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.